ವರ್ಷಕ್ಕೊಮ್ಮೆ ನಡೆಯೋ ಈ ಹಬ್ಬದಲ್ಲಿ ಒಂದಲ್ಲ ಸ್ವಾಮಿ 1000ಕ್ಕೂ ಅಧಿಕ ಮರಿಗಳು, ಇನ್ನ ಕೋಳಿ ಕಡಿಕ್ ಹೋದ್ರೆ 3000 ಕೋಳಿಗಳು. ಲಕ್ಷಾಂತರ ಭಕ್ತರು ಸೇರೋ ಈ ಜಾಗದಲ್ಲಿ ಯಾರ ಕೈಯಲ್ಲಿ ನೋಡಿದ್ರು ಬಾಡೋ ಅಡ್ಗೆ ಮಾಡೋದ್ ನೋಡೋಣ ಅಂತ ಹೋಗ್ ನೋಡಕ್ ಹೋದ್ರೆ ಭದ್ರಕೋಟೆ, ಒಳಕ್ ಹೋದ್ರೆ ಉಗಿಯಕ್ಕೆ ಬರ್ತಾರೆ. ಸುಮ್ನೆ ಬಿಡ್ತೀವ, ಡ್ರೋನ್ ಆರಿಸಿ ಅಷ್ಟೋ ಇಷ್ಟ ಅಡ್ಗೆ ಮಾಡೋದನ್ನ ನೋಡಿ ಕಣ್ ತುಂಬಿಸ್ಕೊಂಡೆ. ಯಾರೆಲ್ಲ ಈ ಹಬ್ಬಕ್ಕೆ ಬಂದು ತಾಯಿ ದರ್ಶನ ಪಡೆದು ಬಾಡ್ ತಿಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡ್ತಿವ್ರಿಗೆ ನಮಸ್ಕಾರ, ಸೋಮೇರಿ ಸುಬ್ಬಿ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಈ ಹಬ್ಬ ನಡೆದಿದ್ದು ರಾಮನಗರ ಕೊಟ್ಗಾಳಲ್ಲಿ. ಪ್ರತಿ ವರ್ಷನೂ ಅಕ್ಕಪಕ್ಕ ಊರವರೆಲ್ಲ ಸೇರ್ಕೊಂಡು ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತಾರೆ. ಇದ್ರ ಇತಿಹಾಸ ತಿಳ್ಕೊಳ್ಳೋಣ ಅಂತ ಆಸೆ ಆಗಿ ಈಗಿನ ಯುವಕರನ್ನು ಕೇಳಿದೆ, ಗೊತ್ತಿಲ್ಲ ಅಂತ ಅಂದ್ರು. ಬಾಡ್ ತಿನ್ನಕ್ ಬಂದಿರೋ ಅವ್ರನ್ನು ಕೂಡ ಕೇಳಿದೆ, ಅವರು ಕೂಡ ಗೊತ್ತಿಲ್ಲ ಅಂತ ಅಂದ್ರು. ಆಮೇಲೆ ಊರಿರಿಕರು ಯಾರಿರ್ತಾರೋ ಅಂತ ಹುಡ್ಕೊಂಡು ಹೋಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು 70-80 ವರ್ಷಗಳಿಂದ ಈ ಹಬ್ಬನ ಮಾಡ್ಕೊ ಬರ್ತಿದಾರಂತೆ. ಈ ಹಬ್ಬ ಶುರು ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಈ ಹಳ್ಳಿ ಸುತ್ತಮುತ್ತ ಕಾಡಿರೋದ್ರಿಂದ ಕಾಡ್ ಪ್ರಾಣಿಗಳು ಬಂದು ಬೆಳೆನ ನಾಶ ಮಾಡ್ತಿತ್ತಂತೆ. ತಾಯಿ ಮೊರೆ ಹೋಗಿ ಪರಿಹಾರ ಸಿಕ್ಕಿ ಒಂದು ಮರಿನ ಬಲಿ ಕೊಟ್ರಂತೆ. ಆಗ ಶುರು ಆಗಿದ್ದ ಹಬ್ಬ ವರ್ಷ ಕಳೆದಂತೆ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಇಲ್ಲಿವರೆಗೂ ಇದೆ. ನಾನು ಯಾವಾಗ್ಲೂ ಹೇಳೋ ತರ ಆಚಾರ ವಿಚಾರ ಪದ್ಧತಿ ವಿಷಯಗಳು ಬೇರೆ ಆದ್ರೂನು ದೇವ್ರ ಮೇಲೆ ಇರೋ ನಂಬಿಕೆ ಒಂದೇನೆ. ಇನ್ನೊಂದು ಬೇಜಾರಿನ ಸಂಗತಿ ಏನು ಅಂತ ಅಂದ್ರೆ, ತಟ್ಟೆಗೆ ಹಾಕ್ಸ್ಕೊಂಡಿದ್ ಪೀಸ್ ನೆಲ್ಲ ಚೆನ್ನಾಗಿ ತಿಂದು ಕೆಲವರು ಗೀ ರೈಸ್ ನ ಹಂಗೆ ಬಿಸಾಕ್ ಹೋಗ್ತಾ ಇದ್ರು. ಅದನ್ನ ನೋಡಿ ಒಂದ್ ಸ್ವಲ್ಪ ಬೇಜಾರಾಯ್ತು. ಒಂದು ಊಟಕ್ಕೆ ಕಷ್ಟ ಪಡ್ತಾ ಇರೋರು ಇಲ್ಲಿ ತುಂಬಾ ಜನ ಇದ್ದಾರೆ, ಅದನ್ನ ಅವರೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದೇ ತರ ಚೆನ್ನಾಗಿ ಕಂಟೆಂಟ್ಗಳು ನೋಡಿ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಕೂಡ ಸಬ್ಸ್ಕ್ರೈಬ್ ಆಗ್ಬಿಡಿ.